ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದಿನನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ನಿಮಗೆ ಮೊದಲೇ ಹೇಳ್ದಂಗೆ ದೋಸೆ ಅಥವಾ ಇಡ್ಲಿ ಇವತ್ತಿನ ದಿನದಲ್ಲಿ ನಾನು ಮಾಡ್ತೀನಿ. ಆದರೆ ಇವತ್ತು ನಾನು ಮಾಡ್ತಾ ಇರೋದು ದೋಸೆ. ಕಳೆದ ಬಾರಿ ನಾನು ನಿಮಗೆ ತುಂಬ ವೆರೈಟಿ ದೋಸೆಗಳನ್ನ ತೋರಿಸಿರೋದ್ರಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇಲ್ಲ. ಬದಲಿಗೆ ಇವತ್ತು ಮಧ್ಯಾಹ್ನದ ಊಟನ ನಾನು ಹೇಗೆ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಪದ್ಮಜ ಅನ್ನೋರು, ಮೇಡಮ್ ನೀವು ಅಡುಗೆ ಮಾಡಬೇಕಾದ್ರೆ ಗ್ಲೌಸ್ ಉಪಯೋಗಿಸೋದ್ರಿಂದ ನಿಮಗೆ ಕೈಗೆ ಬಿಸಿ ಆಗಲ್ಲ, ಅಂದರೆ ಕೈ ಸುಡೋದಾಗಲಿ ಆ ಥರ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರ ಕಾಳಜಿಗೆ ತುಂಬಾ ಖುಷಿಯಾಗುತ್ತೆ. ಪದ್ಮಜ ಅವರೇ, ನಿಮಗೆ ಗೊತ್ತಿರೋ ಹಾಗೆ ನನಗೆ ಕಣ್ಣು ವಿಷನ್ ಇಲ್ಲದೆ ಇರೋದ್ರಿಂದ ನಾನು ಕೈಯಲ್ಲಿ ಮುಟ್ಟಿ ಸೆನ್ಸ್ ಮಾಡಿ ಅದು ಶಾಖ ಅಥವಾ ಪಾತ್ರೆ ಟಚ್ ಮಾಡಿದ್ರೇ ನಾನು ಅಡುಗೆ ಮಾಡೋಕ್ಕೆ ನನಗೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ನಾನು ಗ್ಲೌಸ್ ಹಾಕ್ಕೊಳ್ಳೋಕ್ಕಾಗಲ್ಲ. ಇನ್ನು ಪಾತ್ರೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ನಾನು ಬಟ್ಟೆ ಉಪಯೋಗಿಸೋ ಬದಲು ಆದಷ್ಟು ಒಂದು ಸಿಲಿಕಾನ್ ಗ್ಲೌಸ್ ಇಟ್ಕೊಂಡಿದ್ದೀನಿ, ಅದನ್ನೇ ಉಪಯೋಗಿಸ್ತೀನಿ. ನೀವು ಕಮೆಂಟಲ್ಲಿ ಈ ಥರ ನನಗೆ ಕಾಳಜಿ ತೋರಿಸಿದ್ದಕ್ಕೆ ತುಂಬಾ ಖುಷಿ ಆಯಿತು. ಮತ್ತಷ್ಟು ಕಮೆಂಟ್ಗಳನ್ನ ಇದೇ ಥರ ಹಾಕ್ತಾ ಇರಿ, ನಿಮ್ಗೆ ಏನು ಅನಿಸುತ್ತೆ ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಬ್ಬರು, ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೀವು ಹೂವೆಲ್ಲ ಮಾಡಿಸಿ ಎಲ್ಲ ಪೂಜೆ ಮಾಡಿದ್ದೆಲ್ಲ ತುಂಬ ಖುಷಿ ಆಯಿತು. ನೀವು ಪಕ್ಕ ಹೂ ಎತ್ತಿಡೋ ಬದಲು ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ನಿಮಗೆ ಹೂ ಕಟ್ಟೋದೇನು ದೊಡ್ಡ ವಿಷಯ ಅಲ್ಲ ಅಂತಂದರು. ಖಂಡಿತ ಅವ್ರು ಹೇಳ್ದಂಗೆ ನಾನು ಎಲ್ಲ ಕೆಲಸ ಮುಗಿದ ನಂತರ ಹೂನ ಕಟ್ಟಿ ನಾನಾದರೂ ಮುಟ್ಕೊಳ್ತೀನಿ ಅಥವಾ ದೇವ್ರಿಗಾದರೂ ಮುಡಿಸ್ತೀನಿ. ಹೂ ಕಟ್ಬಿಟ್ಟು ಅದನ್ನು ನಾನು ಮುಟ್ಕೊಳ್ತೀನಿ, ಹಾಗೆ ಅಂತೂ ಅದನ್ನು ಇಡೋದಿಲ್ಲ. ಮತ್ತು ಇನ್ನೊಬ್ಬರು, ದೇವ್ರ ಪೂಜೆ ಯಾಕೆ ಭೂಮಿಕಾ ಅವರೇ, ಒಳ್ಳೆಯವ್ರಿಗೆ ದೇವರು ಒಳ್ಳೇದನ್ನು ಮಾಡಲ್ಲ ಅಂತ ಅಂದ್ಕೊಂಡು ಪಾಪ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು. ಖಂಡಿತ ನಾವು ಯಾವತ್ತೂ ಹಂಗೆ ಅನ್ಕೋಬಾರ್ದು. ಆ ಒಂದು ಪಾಸಿಟಿವ್ ಎನರ್ಜಿ, ಆ ದೇವರ ಕೃಪೆ ಇರೋದ್ರಿಂದನೇ ಎಷ್ಟೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಿ ಇವತ್ತು ಈ ಥರ ಸ್ಟ್ರಾಂಗ್ ಆಗಿ ನಿಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ಅವತ್ತೇ ನಾನು ಕುಕ್ಕೋಗ್ಬಿಟ್ಟಿದ್ರೆ ಇವತ್ತು ಈ ಥರ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಯಾವತ್ತೂ ಒಂದು ಪಾಸಿಟಿವ್ ಎನರ್ಜಿ ದೇವರು ಇದ್ದಾನೆ ಅನ್ನೋದನ್ನ ನಾವು ಎಲ್ಲರೂ ನಂಬಲೇಬೇಕು. ಆ ದೇವರಿಗೆ ಮೊದಲು ನಮಸ್ಕಾರ ಮಾಡಿ ಮುಂದಿನ ಕೆಲಸಗಳನ್ನ ಮಾಡಬೇಕು. ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ನೋಡಿ, ಇವತ್ತೊಂದು ಭಾನುವಾರ ಆಗಿರೋದ್ರಿಂದ ಇವತ್ತು ಫಸ್ಟು ಬೆಣ್ಣೆ ತೆಗೆದೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಹೆಪ್ಪಾಕಿದ್ದೆ, ಬೆಣ್ಣೆ ಬಂದಿದೆ ನೋಡಿ. ಒಂದು ಬಾಕ್ಸ್ಗೆ ಎತ್ತಿಟ್ಬಿಡ್ತೀನಿ. ಈ ಮಜ್ಜಿಗೆ ಉಪಯೋಗಿಸ್ಕೊಳ್ತೀನಿ ಮಧ್ಯಾಹ್ನ ಊಟಕ್ಕೆ. ಈ ಬೆಣ್ಣೆಯಲ್ಲಿ ಇವತ್ತು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಮಸಾಲೆ ದೋಸೆ ಆದರೂ ಆಯಿತು, ಸಾಫ್ಟ್ ದೋಸೆ ಆದರೂ ಆಯಿತು. ಸುದರ್ಶನ್ ಯಾವ್ದು ಕೇಳ್ತಾರೆ ಆ ದೋಸೆ ಹಾಕೋದು. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿಟ್ಟಿದ್ದೀನಿ ನೋಡಿ. ಈ ಬೆಣ್ಣೆ ಉಪಯೋಗಿಸ್ಕೊಳ್ತೀನಿ ದೋಸೆಗೆ. ಇವಾಗ ಈ ಮಜ್ಜಿಗೆನ ಮಧ್ಯಾಹ್ನ ಮಸಾಲೆ ಹಾಕ್ತೀನಿ. ಈ ಮಜ್ಜಿಗೆಗೆ ಅದನ್ನು ಹೇಗೆ ಅಂತ ತೋರಿಸ್ತೀನಿ. ದೋಸೆ ರೆಸಿಪಿ ಎಲ್ಲ ಸಾಕಷ್ಟು ಬಾರಿ ತೋರಿಸಿರೋದ್ರಿಂದ ನಾನು ನಿಮಗೆ ಇವತ್ತು ಅದನ್ನೇನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಏನು ಮಾಡ್ತೀನಿ ಅಡುಗೆ ಅದನ್ನು ತೋರಿಸ್ತೀನಿ. ಬೆಣ್ಣೆ ಉಪಯೋಗಿಸ್ಕೊಂಡು ಮಸಾಲೆ ದೋಸೆ ಹಾಕ್ಕೊಟ್ರು ಸುದರ್ಶನ್ನು. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ದೋಸೆ ಅಂತೂ. ಕಳೆದ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ದೋಸೆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ನಾನು ತುಂಬ ಸಿಂಪಲ್ ಅಡುಗೆ, ದೋಸೆ ಜೊತೆಲೇ ಸೊಪ್ಪಿನ ಸಾರು ಕೂಡ ಮಾಡಿಬಿಟ್ಟೆ. ಜೊತೆಲೇ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಹಪ್ಪಳ ಸಂಡಿಗೆ ಎಣ್ಣೆ ಕರೆದ್ಬಿಟ್ಟು ಮಜ್ಜಿಗೆ ಮಾಡಿಬಿಡ್ತೀನಿ. ಆ ಬೆಣ್ಣೆ ತೆಗ್ದಿದ್ದು ಮಜ್ಜಿಗೆ ಇದೆಯಲ್ಲ, ಅದಕ್ಕೆ ಮಸಾಲೆ ಹಾಕಿದ್ರಾಯಿತು, ಮಜ್ಜಿಗೆ ರೆಡಿ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಕುಕ್ಕರ್ ಒಳಗಡೆ ನೀರು ಹಾಕಿ ಈ ಥರ ಒಂದು ರಿಂಗು ಈ ಥರ ಪ್ಲೇಟ್ ಇಟ್ಟು ಅದರೊಳಗಡೆ ಅನ್ನದ ಪಾತ್ರೆ ಇಟ್ಬಿಟ್ಟು ಅನ್ನ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಒಂದೇ ಸಲ ನಾವು ಪ್ರತಿ ಸಲನೂ ಕುಕ್ಕರ್ನ ತೊಳೆಯೋಂಥ ಸಂದರ್ಭ ಬರಲ್ಲ. ಬೆಳಗ್ಗೆ ಆಲೂಗಡ್ಡೆ ಕೂಡ ಇದೇ ಥರ ಬೇಯಿಸ್ಕೊಂಡಿದ್ದೆ ನೋಡಿ. 1 ಕಪ್ ಅಕ್ಕಿ ಹಾಕಿ ಅದಕ್ಕೆ 1 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. 2 ರಿಂದ 2.5 ಕಪ್ ಅಷ್ಟು ಈ ಥರ ಇಟ್ಟು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ಈ ಥರ ನೀವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಅನುಕೂಲತೆಗಳಿದೆ. ನಾನು ಅನ್ನಕ್ಕೆ ಸರಿಯಾಗಿ ಆಗೋವಂಥ ಕುಕ್ಕರ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ದೊಡ್ಡ ಕುಕ್ಕರು 5 ಲೀಟ್ರ್ ಕುಕ್ಕರಲ್ಲಿ ಏನಾದರೂ ಮಾಡೋದಾದರೆ ಅಟ್ ಎ ಟೈಮ್ ಒಟ್ಟಿಗೆ ನೀವು ಅನ್ನನೂ ಮಾಡ್ಕೋಬೋದು, ಸಾಂಬಾರಿಗೆ ಬೇಳೆ ಕೂಡ ಬೇಯಿಸ್ಕೋಬೋದು, ತರಕಾರಿ ಕೂಡ ಬೇಯಿಸ್ಕೋಬೋದು. ಅದೇ ಥರ ನೋಡಿ. ಇವಾಗ ಒಂದು 10 ನಿಮಿಷ ಅಕ್ಕಿ ನೆನೆಯಲ್ಲಿ ನಂತರ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಇವಾಗ ಮಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.
ಮಿಕ್ಸರ್ ಜಾರ್ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಶುಂಠಿ 1 ಇಂಚು, ಶುಂಠಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಮಜ್ಜಿಗೆ. ಮತ್ತು ಚಿಕ್ಕ ಪೀಸು ಮೆಣಸಿನ್ಕಾಯಿ ನೋಡಿ ಇದರೊಳಗಡೆನೆ ಎಲ್ಲ ಹಾಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಇಷ್ಟು ಒಂದು ಕಾಲು ಭಾಗ, ಒಂದು ಮೆಣಸಿನ್ಕಾಯಲ್ಲಿ ಕಾಲು ಭಾಗ. ಜಾಸ್ತಿ ಹಾಕೊಂಡ್ರೆ ನಿಮಗೆ ಸಂಕಟ ಆದಂಗೆ ಆಗೋಗ್ಬಿಡುತ್ತೆ, ಹಾಗಾಗಿ ಹಾಕೋಬಾರ್ದು. ಇವಾಗ ಇದನ್ನು ಮೊದಲು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫಸ್ಟ್ ಈ ಥರ ಪೌಡರ್ ಮಾಡ್ಕೊಂಡ್ಬಿಡಬೇಕು. ನೀರು ಹಾಕಿದ್ರೆ ನುಣ್ಣದಾಗಿ ರುಬ್ಬಲ್ಲ. ಇವಾಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೇನೆ. ಕಲ್ಲುಪ್ಪಾದರೂ ಪರವಾಗಿಲ್ಲ, ಪುಡಿಯುಪ್ಪಾದರೂ ಪರವಾಗಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೇನು ಮಜ್ಜಿಗೆ ನಾವು ರೆಡಿ ಇತ್ತಲ್ಲ ನಮ್ಮ ಹತ್ರ, ಆ ಮಜ್ಜಿಗೆನ ಒಂದು 2 ಸೌಟಷ್ಟು ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಇದು ಈವನ್ ಆಗಿ ಮಿಕ್ಸ್ ಆಗುತ್ತೆ. ಇವಾಗ ಇನ್ನು ಏನು ಪೌಡರ್ ಫಾರ್ಮಲ್ಲಿ ಆಗಿರೋದು ನೈಸ್ಗೆ ಪೇಸ್ಟ್ ಆದಂಗೆ ಆಗುತ್ತೆ. ಇವಾಗ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ರುಬ್ಬಿರುತ್ತೆ. ಬೇಕಿದ್ದರೆ ನೀವು ಶೋಧಿಸ್ಕೋಬೋದು, ಇಲ್ಲ ಅಂತ ಅಂದರೆ ಇದನ್ನು ಎಲ್ಲ ಒಟ್ಟಿಗೆ ಮಜ್ಜಿಗೆನ ಈ ಥರ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ. ಮಿಕ್ಸರ್ ಮುಚ್ಚಳದೆಲ್ಲ ಇರುತ್ತಲ್ಲ, ಒಂದ್ಸಲ ಶೇಕ್ ಮಾಡಿಬಿಟ್ರೆ ಕಂಪ್ಲೀಟ್ ಎಲ್ಲ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದೆಲ್ಲ ಬಂದ್ಬಿಡುತ್ತೆ. ಮಜ್ಜಿಗೆ ರೆಡಿ ಆಯಿತು. ನೀವು ಬೇಕಾದರೆ ಇದಕ್ಕೇನೆ ಒಗ್ಗರಣೆ ಕೂಡ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದು ಹೇಗಿರುತ್ತೆ ಟೇಸ್ಟ್ ಅಂದರೆ ಸೇಮ್ ನಂದಿನಿ ಪ್ಯಾಕೆಟಲ್ಲಿ ಮಜ್ಜಿಗೆ ಬರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ. ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಪರ್ಫೆಕ್ಟ್ ಆಗಿದೆ, ಏನೂ ಬೇಕಾಗಿಲ್ಲ. ನೋಡಿ ಮಜ್ಜಿಗೆ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ರೆಡಿಯಾಗಿರುತ್ತೆ. ಹಪ್ಪಳ ಸಂಡಿಗೆ ಒಂಚೂರು ಕರ್ಕೊಂಬಿಡೋಣ. ನಾನು ನಿನ್ನೆ ಸಂಡಿಗೆ ಮಾಡಿದ್ದೆ, ಅದು ಒಣಗಕ್ಕೆ ಹಾಕಿದ್ದೀನಿ. ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸಬ್ಬಕ್ಕಿ ಸಂಡಿಗೆ ನಿನ್ನೆ ನಾನು ಮಾಡಿಟ್ಟಿದ್ದೆ, ಎಲ್ಲ ಪೂರ್ತಿ ರೆಡಿ ಮಾಡಿಕೊಟ್ಟೆ. ನಮ್ಮ ಅತ್ತೆ ಬಂದು ಅದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆಲ್ಲ ಹಾಕಿಕೊಟ್ರು. ನೋಡಿ ಎಲ್ಲ ಮುಕ್ಕಾಲು ಭಾಗ ಒಣಗಿದೆ. ಇವತ್ತೊಂದಿನ ಒಣಗಿಬಿಟ್ರೆ ಪೂರ್ತಿ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇದೆಲ್ಲ ನಮ್ಮ ಅತ್ತೆ ನೋಡಿ ಬಾಳ್ಕ ಮೆಣಸಿನ್ಕಾಯಿ ಒಣಗಿಸ್ತಾ ಇದ್ದಾರೆ, ಮಾವಿನಕಾಯಿ ಒಣಗಿಸ್ತಾ ಇದ್ದಾರೆ. ಸೀಸನಲ್ಲಿ ಮಾವಿನಕಾಯಿ ಸಿಗೋದ್ರಿಂದ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮಿಕ್ಕಿರೋ ಮಾವಿನಕಾಯಿಗಳನ್ನ ಈ ಥರ ಒಣಗಿಸಿ ಇಟ್ಕೊಳ್ತಾರೆ. ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮುಗಿದ ಮೇಲೆ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ತಾರೆ. ಅವ್ರ ರೆಸಿಪೀಸ್ಗಳನ್ನ ನಾನು ನಿಮಗೆ ತೋರಿಸ್ಬೇಕು. ತುಂಬ ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಅವ್ರ ಅಡುಗೆನ. ಇವಾಗ ಈ ಸಂಡಿಗೆನ ಉಪಯೋಗಿಸ್ಕೊಂಡು ಕರಿಯೋದಕ್ಕಾಗಲ್ಲ. ನನ್ನ ಕಳೆದ ಬಾರಿ ಮಾಡಿದ್ದೆ, ಇದು ಒಂದು 2-3ನೇ ಸಲ ಮಾಡಿರೋದು. ಫಸ್ಟ್ ಟೈಮ್ ನಾನು ಕೂಡ ಈ ಸಂಡಿಗೆ ಮಾಡೋದನ್ನ ಕಲಿತಾ ಇರೋದು. ಯಾವಾಗಲೂ ನಮ್ಮ ಅತ್ತೆಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ನಾನೇ ಇದೇ ಫಸ್ಟ್ ಟೈಮ್ ಈ ವರ್ಷದಲ್ಲಿ ಇದು 3ನೇ ಬಾರಿ ಸಂಡಿಗೆ ಮಾಡಿರೋದು. ನಾನು ಕಳೆದ ಬಾರಿ ಮಾಡಿರೋ ಸಂಡಿಗೆನ ಉಪಯೋಗಿಸ್ಕೊಂಡು ಇವಾಗ ಎಣ್ಣೆಗೆ ಹಾಕ್ತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಇವಾಗ ನೋಡಿ ಯಾವ್ಯಾವ ಹಪ್ಪಳ ಸಂಡಿಗೆ ನಾನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸಂಡಿಗೆ, ಬಾಳ್ಕ ಮೆಣಸಿನ್ಕಾಯಿ, ಹಪ್ಪಳ ಊರಿಂದ ಬರಬೇಕಾದ್ರೆ ತಮ್ಮನ ಹೆಂಡತಿ ಕೊಟ್ಟಿದ್ದು. ಫಸ್ಟ್ ಯಾವಾಗಲೂ ಬಾಳ್ಕ ಹಾಕೊಂಡ್ಬಿಡ್ತೀನಿ. ಬಾಳ್ಕ ಏನಕ್ಕೆ ಹಾಕೊಳ್ತೀನಿ ಅಂತ ಅಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಖಾರದ ಅಂಶ ಇದ್ದರೂ ಬಾಳ್ಕ ಅದು ಆಮೇಲೆ ಹಪ್ಪಳ ಸಂಡಿಗೆ ಕರೆದಾಗ ಅದು ವಾಪಸ್ ರಿಟರ್ನ್ ಬಂದುಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಾಳ್ಕ ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಗಮ್ ಅಂತ ಇದೆ. ಯಾವಾಗಲೂ ಬಾಳ್ಕ ಮೆಣಸಿನ್ಕಾಯಿನ ತುಂಬ ಬ್ಲ್ಯಾಕ್ ಆಗೋವರೆಗೂ ಬಿಡಬಾರ್ದು. ನೋಡಿ ಒಂದು ಸೆನ್ಸ್ ಮೇಲೆ ಎತ್ಕೊಳ್ತೀನಿ. ಇದನ್ನು ಬಂದಿದೆ ಅಂದ್ಕೊಂಡಿದ್ದೀನಿ. ಇವಾಗ ಸಂಡಿಗೆ ಹಾಕ್ಕೊಳ್ತೀನಿ. ಮೊದಲೆಲ್ಲ ಹಪ್ಪಳ ಸಂಡಿಗೆ ಹಾಕೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸುದರ್ಶನ್ ಹೆಲ್ಪ್ ತೊಗೊಳ್ತಾ ಇದೆ. ಇವಾಗ ಒಂದೊಂದೇ ಹಾಕಿ ರೂಢಿ ಆಗಿ ಪರವಾಗಿಲ್ಲ, ಮೊದಲಿಗಿಂತ ಬೆಟರು. ಬೇರೆಯವ್ರ ಥರ ಒಟ್ಟಿಗೆ ಹಾಕ್ಕೊಂಡು ಕರಿಯೋದಕ್ಕಾಗಲ್ಲ. 3-4 ಒಂದೊಂದು ಹಾಕಿ ಅದು ತೆಗೆದ್ಮೇಲೆ ಇನ್ನೊಂದು ಹಾಕ್ತೀನಿ. ಸಬ್ಬಕ್ಕಿ ಸಂಡಿಗೆ ಮಾತ್ರ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಸಿಡಿಯುತ್ತೆ. ನೋಡಿ ಈ ಥರ ಸೆನ್ಸ್ ಮೇಲೆ ಇನ್ನೊಂದು ಸ್ಪ್ಯಾಚುಲ ಉಪಯೋಗಿಸ್ಕೊಂಡು ತೆಗಿತೀನಿ. ನಾನೇನಕ್ಕೆ ಈ ಸಂಡಿಗೆ ಹಾಕೋದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇವಾಗ ಕಲಿತಾ ಇದ್ದೀನಿ ನಾನು. ಮೊದಲು ಇದೆಲ್ಲ ಕಷ್ಟ ಅಂತ ಅಂದ್ಬಿಟ್ಟು ಯಾವುದನ್ನು ಹಾಕಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ. ಹಪ್ಪಳ ಅಂತೂ ಈಸಿ, ತುಂಬ ದೊಡ್ಡದಾಗಿ ಆಗೋದ್ರಿಂದ
ಅದೇನಷ್ಟು ಕಷ್ಟ ಅನಿಸಲ್ಲ. ನೀವು ಅನ್ಕೋಬೋದು ಇಷ್ಟೊಂದು ಕಷ್ಟಪಟ್ಟು ಮಾಡೋಂಥದ್ದು ಏನು ಅಂತ. ಯಾವಾಗಲೂ ಬೇರೆಯವ್ರ ಹೆಲ್ಪ್ ತೊಗೊಳ್ಳೋ ಬದಲು ನಾವೇ ಮಾಡಿದ್ರೆ ಅದರಿಂದ ಒಂಚೂರು ಪರವಾಗಿಲ್ಲ ಅನ್ಸುತ್ತೆ. ಇನ್ನು ಈಗಷ್ಟೇ ಕಲಿತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಕಲಿಬೇಕು. ಅನ್ನದ ಕೂಡ ಪ್ರೆಷರ್ ಬಿಟ್ಟಿದೆ. ನೋಡಿ, ಎಕ್ಸ್ಟ್ರಾ ನೀರೇನೇ ಇದ್ರೂ ಈ ಪ್ಲೇಟಲ್ಲಿ ಬಂದು ನಿಂತಿರುತ್ತೆ. ಮೇಲ್ಗಡೆ ಕೆಳಗಡೆಯಿಂದ ಸ್ಟೀಮ್ ಇದಾಗುತ್ತಲ್ಲ, ಸೊ ಅದಕ್ಕೋಸ್ಕರನೇ ಈ ಪ್ಲೇಟ್ನ ಹಾಕೋದು. ನಿಧಾನವಾಗಿ ಹಿಂಗೆ ತೆಗಿಬೇಕು. ಅನ್ನ ಸಾಫ್ಟಾಗಿ ಚೆನ್ನಾಗಾಗಿದೆ. ಇವಾಗ ಎಲ್ಲನೂ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇವತ್ತು ಏನೇನು ಐಟಮ್ ಇದೆ ಅಂತ. ಇವತ್ತಿನ ಅಡುಗೆ ಮಾಡಿರೋದನ್ನೆಲ್ಲ ತಟ್ಟೆಗೆ ಬಡಿಸ್ಕೊಳ್ತೀನಿ ಅಂದೆ. ಅದ್ರ ಬದಲು ಎಲ್ಲ ಒಟ್ಟಿಗೆ ಜೋಡಿಸ್ಬಿಡೋಣ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಸುದರ್ಶನ್ ಅಂದರು. ನೋಡಿ, ಬಿಸಿ ಬಿಸಿ ಅನ್ನ, ಮೆಂತ್ಯ ಸೊಪ್ಪಿನ ಸಾಂಬಾರು, ಕಾಯಿಗೊಜ್ಜು ನಮ್ಮ ಅತ್ತೆ ಕೆಳಗಡೆ ಮನೆಯಿಂದ ಕೊಟ್ಟರು. ತುಂಬ ಚೆನ್ನಾಗಿರುತ್ತೆ ಕಾಯಿಗೊಜ್ಜು ಅಂತೂ. ನಾನು ಮಾಡಿರೋವಂಥ ಮಜ್ಜಿಗೆ, ಬೆಣ್ಣೆ ತೆಗ್ದಿದ್ದ ಮಜ್ಜಿಗೆಗೆ ಮಸಾಲೆ ಹಾಕಿದ್ದೀನಿ. ಹಪ್ಪಳ, ಸಂಡಿಗೆ, ಬಾಳ್ಕ ಮೆಣಸಿನ್ಕಾಯಿ. ಇನ್ನು ಊಟಕ್ಕೆ ಉಪ್ಪು ತುಪ್ಪ ಇರಲೇಬೇಕು. ತಟ್ಟೆಗೆ ಉಪ್ಪಿನಕಾಯಿ ಮತ್ತು ಈರುಳ್ಳಿನ ಇಟ್ಟಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ನಮ್ಮನೆ ಮಧ್ಯಾಹ್ನದ ಊಟದ ಏನೇನು ರೆಸಿಪಿ ಅಂತ ಅಂದ್ಬಿಟ್ಟು. ಸೊಪ್ಪಿನ ಸಾರು ಎಲ್ಲ ನಾನು ಮೊದಲೇ ಮಾಡಿರೋದ್ರಿಂದ ಯಾವುದೂ ಪುನಃ ನಿಮಗೆ ಅದು ರಿಪಿಟೇಷನ್ ಆಗಬಾರ್ದು ಅಂತ ತೋರಿಸ್ಲಿಲ್ಲ. ಯಾವುದೇ ಅಡುಗೆ ಬೇಕಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಅದನ್ನು ಹೋಗಿ ನೋಡಿದ್ರೆ ನಿಮಗೆ ಎಲ್ಲ ಅಡುಗೆ ಅದರಲ್ಲಿ ಸಿಗುತ್ತೆ. ಇವತ್ತಿನ ಊಟ ನಮ್ಮನೆಯದು ಇಷ್ಟೇ. ಇದನ್ನೆಲ್ಲ ನೋಡಿ, ಈ ವಿಡಿಯೋ ಇವತ್ತಿನ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.